ರಾಷ್ಟ್ರಮಟ್ಟದ ಫುಟ್ಬಾಲ್ ಕ್ರೀಡಾಕೂಟದಲ್ಲಿ ಶಿಡ್ಲಘಟ್ಟದ ನವದೀಪ್ ಸಾಧನೆ, ಕದಂಬ ಸೈನ್ಯದಿಂದ ಸನ್ಮಾನ. ಶಿಡ್ಲಘಟ್ಟ ನಗರದ ಮಯೂರ ಸರ್ಕಲ್ ನಿವಾಸಿ ರಮೇಶ್ ಅವರ ಪುತ್ರ ನವದೀಪ್ ಅವರು ಫುಟ್ಬಾಲ್ ಕ್ರೀಡೆಯಲ್ಲಿ ರಾಷ್ಟ್ರಮಟ್ಟದಲ್ಲಿ ಸಾಧನೆ ಮಾಡಿ ಕರ್ನಾಟಕ ತಂಡವನ್ನು ಪ್ರತಿನಿಧಿಸುವ ಮೂಲಕ ಶಿಡ್ಲಘಟ್ಟಕ್ಕೆ ಕೀರ್ತಿ ತಂದಿದ್ದಾರೆ. A bright future begins with the right education. Are you looking for the best place for your child to learn and grow? Welcome to a school where learning is joyful, creativity is encouraged, and every child is valued. At our school, learning is joyful, meaningful, and inspiring. We focus on academics, creativity, discipline, and overall development. A safe and caring environment where every child shines. Admissions open for the academic year 2026-27 from pre-KG to grade 10th. Contact us 8618131401 for more queries. Enroll today. Build a bright future for your child at Sri Gadadri English Public School. 2025-26ನೇ ಸಾಲಿನ 69ನೇ ರಾಷ್ಟ್ರೀಯ ಶಾಲಾ ಕ್ರೀಡಾಕೂಟದ ಅಂಗವಾಗಿ ಮಧ್ಯಪ್ರದೇಶದ ಉಮಾರಿಯಾ ನಗರದಲ್ಲಿ ನಡೆದ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ನವದೀಪ್ ಕರ್ನಾಟಕ ತಂಡದ ಪರವಾಗಿ ಪಾಲ್ಗೊಂಡು ತನ್ನ ಕೌಶಲ್ಯ ಪ್ರದರ್ಶಿಸಿದ್ದಾರೆ. ದೇಶದ ವಿವಿಧ ರಾಜ್ಯಗಳ ನಡುವೆ ನಡೆದ ಕಠಿಣ ಸ್ಪರ್ಧೆಯಲ್ಲಿ ರಾಜ್ಯವನ್ನು ಪ್ರತಿನಿಧಿಸಿರುವುದು ಶ್ಲಾಘನೀಯ ಸಾಧನೆಯಾಗಿದೆ. ಈ ಸಾಧನೆಯನ್ನು ಗುರುತಿಸಿ ಶಿಡ್ಲಘಟ್ಟ ತಾಲೂಕಿನ ಕದಂಬ ಸೈನ್ಯ ಕನ್ನಡ ಸಂಘಟನೆಯ ವತಿಯಿಂದ ನವದೀಪ್ ಅವರ ಸ್ವಗೃಹದಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ಕ್ರೀಡಾಪಟುವಿಗೆ ಗೌರವಪೂರ್ವಕವಾಗಿ ಸನ್ಮಾನಿಸಿ ಅಭಿನಂದಿಸಲಾಯಿತು. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಶಿಡ್ಲಘಟ್ಟ. ಕರೆ ಮಾಡಿ 8861043315. ಇನ್ನು ಈ ವೇಳೆ ಮಾತನಾಡಿದ ಕದಂಬ ಸೈನ್ಯದ ಗೌರವಾಧ್ಯಕ್ಷ ಹಾಗೂ ಕ್ರೀಡಾ ಮಾರ್ಗದರ್ಶಕ ಸ್ಪೋರ್ಟ್ಸ್ ಮುನಿರಾಜು ಅವರು, ನವದೀಪ್ ಈಗಾಗಲೇ ರಾಷ್ಟ್ರಮಟ್ಟದಲ್ಲೇ ಸಾಧನೆ ಮಾಡಿ ನಮ್ಮ ತಾಲೂಕಿಗೆ ಕೀರ್ತಿ ತಂದಿದ್ದಾರೆ. ಇಂತಹ ಪ್ರತಿಭೆಗಳು ಇನ್ನಷ್ಟು ಬೆಳೆಯಲು ನಾವು ಎಲ್ಲರೂ ಬೆಂಬಲ ನೀಡಬೇಕು ಎಂದು ಹೇಳಿದರು. ಇನ್ನು ಕದಂಬ ಸೈನ್ಯದ ತಾಲೂಕು ಅಧ್ಯಕ್ಷ ಕಲಾವಿದ CN ಮುನಿರಾಜ್ ಮಾತನಾಡಿ, ನಮ್ಮ ರೇಷ್ಮೆ ನಗರದ ಯುವ ಕ್ರೀಡಾಪಟು ರಾಷ್ಟ್ರಮಟ್ಟದಲ್ಲಿ ಗುರುತಿಸಿಕೊಂಡಿರುವುದು ದೀಪ್ ಅವರ ಸಾಧನೆ ಇತರೆ ಯುವಕರಿಗೆ ಪ್ರೇರಣೆಯಾಗಲಿ ಎಂದು ಅಭಿಪ್ರಾಯಪಟ್ಟರು. ಇನ್ನು ಈ ಕಾರ್ಯಕ್ರಮದಲ್ಲಿ ನವದೀಪ್ ಅವರ ತಂದೆ ರಮೇಶ್, ತಾಯಿ ಸುಕನ್ಯಾ, ಅಜ್ಜಿ ಲಕ್ಷ್ಮೀ ನರಸಮ್ಮ, ದೊಡ್ಡಪ್ಪ ಜಯರಾಮ್ ಸೇರಿದಂತೆ ಕುಟುಂಬದ ಸದಸ್ಯರು, ಕಬಡ್ಡಿ ಕ್ರೀಡಾಪಟು ತೇಜಸ್ವಿನಿ, ಕದಂಬ ಸೈನ್ಯ ಉಪಾಧ್ಯಕ್ಷ ಡಾಕ್ಟರ್ ವಿ ವೆಂಕಟೇಶ್, ಕಾರ್ಯದರ್ಶಿ ಫೋಟೋ ಎಸ್ ಮಂಜುನಾಥ್, ಖಜಾಂಚಿ ಕಲಾವಿದ ಸಿ ಮುಕೇಶ್, ಜಿಲ್ಲಾ ಸಮಿತಿ ಸದಸ್ಯ ಶ್ರೀನಿವಾಸ್ ವಿಶ್ವಕರ್ಮ, ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಅಂಬಾರಿ ಮಂಜುನಾಥ್, ರಾಷ್ಟ್ರೀಯ ಬಾಸ್ಕೆಟ್ಬಾಲ್ ಆಟಗಾರ ಮುನಿಕೃಷ್ಣ ಸೇರಿದಂತೆ ಹಲವರು ರಾಷ್ಟ್ರಮಟ್ಟದಲ್ಲಿ ಸಾಧನೆ ಮಾಡಿದ ನವದೀಪ್ ಅವರಿಗೆ ಸನ್ಮಾನಿಸಿ ಅವರ ಮುಂದಿನ ಕ್ರೀಡಾ ಬದುಕಿಗೆ ಎಲ್ಲರೂ ಶುಭ ಹಾರೈಸಿದರು. ಕರ್ನಾಟಕ ರಾಜ್ಯಕ್ಕೆ ಕನ್ನಡ ರಾಜ್ಯದ ತಂಡಕ್ಕೆ ಆಯ್ಕೆ ಆದರು. ನಮಗೆ ಆ ದಿನ ಒಳ್ಳೆ ಹಬ್ಬದ ದಿನ ಆಯಿತು ಕ್ರೀಡಾಪಟುಗಳಿಗೆ. ಅದರ ಬಗ್ಗೆ ತಿಳಿದವ್ರಿಗೆ ಮಾತ್ರ ಅದರ ವಿಷಯನೂ ಗೊತ್ತಾಗದಂತ ಈ ಸರ್ಟಿಫಿಕೇಟ್ ಇದೆಯಾ, ಇದು ಕರ್ನಾಟಕ ರಾಜ್ಯದ ಸರ್ಟಿಫಿಕೇಟ್ ಒಂದು, ಇನ್ನೊಂದು ಭಾರತ ಸರ್ಕಾರದ ಸರ್ಟಿಫಿಕೇಟ್ ಒಂದು, 2 ಬಂದಿದೆ ಅವನಿಗೆ. ಈ 2 ಸರ್ಟಿಫಿಕೇಟ್ ಮುಂದಿನ ದಿನಗಳಲ್ಲಿ ಅವನಿಗೆ ಯಾವುದೇ ಒಂದು ಕೆಲಸಕ್ಕೆ ಹೋದ್ರೂ ಈ ಸರ್ಟಿಫಿಕೇಟ್ ಕೆಲಸ ಮಾಡುತ್ತೆ. ಅವನಿಗೆ ಒಂದು ಒಳ್ಳೆ ಕೆಲಸ ಸಿಗುವಂಥ ಒಂದು ದಾರಿ ಸಿಗುತ್ತೆ. ಇನ್ನು ಮುಂದಿನ ದಿನಗಳಿಂದ ಅವನು ಕೇವಲ 14 ವರ್ಷದಲ್ಲಿ ಆಡಿರೋದು, ಅಂಡರ್ 14 ನ್ಯಾಷನಲ್ ಆಡಿದ್ದಾನೆ. ಇನ್ನು ಮುಂದಿನ ದಿನದಲ್ಲಿ ಅಂಡರ್ 16 ಇದೆ, ಅಂಡರ್ 18 ಇದೆ, ಮತ್ತು ಸೀನಿಯರ್ಸ್ ಇದೆ. ಇವುಗಳೆಲ್ಲವನ್ನು ಜೈಬೇರ ಗಾರಿಸಿ ನಮ್ಮ ಶಿಡ್ಲಘಟ್ಟ ತಾಲೂಕಿಗೆ ಒಳ್ಳೆ ಹೆಸರು ತಂದು ಮತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ, ನಮ್ಮ ಕರ್ನಾಟಕಕ್ಕೆ ಒಳ್ಳೆ ಹೆಸರು ತರಬೇಕು ಅಂತ ನಾನು ದೇವರಲ್ಲಿ ಬೇಡ್ಕೊಳ್ತಾ, ಫುಟ್ಬಾಲಲ್ಲಿ ನ್ಯಾಷನಲ್ಗೆ ಸೆಲೆಕ್ಟ್ ಆಗಿ ಆಯ್ಕೆಯಾಗಿದ್ದಾರೆ. ಆ ಒಂದು ದೃಷ್ಟಿಯಲ್ಲಿ ನಾವು ಇವರಿಗೆ ಒಂದು ನಮ್ಮ ಕದಂಬ ಸೈನ್ಯ ವತಿಯಿಂದ ಆ ಗೌರವದ ಸಮರ್ಪಣೆಯ ಸನ್ಮಾನ ಕಾರ್ಯಕ್ರಮವನ್ನು ನಾವು ಈ ದಿವಸ ಅವರ ಸ್ವಗೃಹದಲ್ಲಿ ನಾವು ಹಮ್ಮಿಕೊಳ್ಳಲಾಗಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಕದಂಬ ಸೈನ್ಯ ಪದಾಧಿಕಾರಿಗಳೆಲ್ಲ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸ್ಕೊಡ್ಬೇಕಂತ ಕೇಳ್ಕೊಂಡ್ರು. ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ, ನಮ್ಮ ರಾಜ್ಯಕ್ಕೆ, ನಮ್ಮ ಭಾರತ ದೇಶಕ್ಕೆ ಕೀರ್ತಿ ಪತಾಕೆಯನ್ನು ಹಾರಿಸಲಿ ಮುಂದಿನ ದಿನಗಳಲ್ಲಿ ಅಂತ ಹೇಳುತ್ತಾ ಇದಕ್ಕೆ ಸೆಲೆಕ್ಟ್ ಆಗಿದ್ದಾರೆ. ಭಾಳ ಹೆಮ್ಮೆಯ ವಿಷಯ. ಹಾಗಾಗಿ ಇಂಥ
ಒಂದು ಕ್ರೀಡಾಪಟುನ ನಾವು ಬೆಳೆಸಬೇಕು, ಉಳಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ, ಇವರು ಮಾದರಿ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ಕದಂಬ ಸೈನ್ಯ ವತಿಯಿಂದ ಕನ್ನಡ ಸಂಘಟನೆ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಇವರಿಗೆ ಒಂದು ಸನ್ಮಾನದ ಗೌರವ ಸಮರ್ಪಣೆಯನ್ನು ನಾವು ಸಲ್ಲಿಸ್ತಾ ಇದ್ದೀವಿ. ಯಾಕಂದರೆ ಈ ಹುಡುಗರು ನೋಡಿ ಇನ್ನೊಂದು 10 ಜನ 100 ಜನ ಬೆಳಿಬೇಕು, ನಮ್ಮ ರಾಜ್ಯವನ್ನು ಉಳಿಸ್ಬೇಕು, ನಮ್ಮ ದೇಶವನ್ನು ಆಳಬೇಕು, ದೇಶವನ್ನು ಒಳ್ಳೆ ಹೆಸರು ತರುವಂಥ ನಿಟ್ಟಿನಲ್ಲಿ ಕ್ರೀಡಾಪಟು ಆಗಿ ಬೆಳಿಬೇಕು, ಆ ಹೆಸರನ್ನ ಗಳಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಈ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ. ಪೀಳಿಗೆಗೆ ದಾರಿಯಾಗಿದೆ. ಮುಂದಿನ ದಿನದಲ್ಲಿ ಇದೇ ರೀತಿ ನಮ್ಮ ಶಿಡ್ಲಘಟ್ಟ ನಗರದಲ್ಲಿ ಎಲ್ಲ ಶಾಲಾ ಮಕ್ಕಳು ಕ್ರೀಡಾಪಟುಗಳಾಗಿ ರಾಷ್ಟ್ರ ಮಟ್ಟದಲ್ಲಿ ಆಡಿ ಜೀವನ ಗಳಿಸಬೇಕು ಅಂತ ಈ ಒಂದು ಕಾರ್ಯಕ್ರಮದ ಮುಖಾಂತರ ನಾನು ಬೇಡ್ಕೊಳ್ಳುತ್ತೇನೆ. ಶುಭ ಕೋರುತ್ತಾ ಇಲ್ಲಿ ನಡೆದಿರ್ತಕ್ಕಂಥ ಕದಂಬ ಸೇನೆ ವತಿಯಿಂದ, ಕದಂಬ ಸೇನೆ ಸಂಘದ ವತಿಯಿಂದ ಶಿಡ್ಲಘಟ್ಟ ತಾಲೂಕು ಈ ಒಂದು ಏನು ನಮ್ಮ ನವದೀಪ್ ಅವರು ಫುಟ್ಬಾಲಲ್ಲಿ ನ್ಯಾಷನಲ್ ಮಟ್ಟದಲ್ಲಿ ಆಡಿ ಗೆದ್ದು ಬಂದಿದ್ದಾರೆ. ಒಂದು ಒಳ್ಳೆ ಖುಷಿಕರ ವಿಚಾರವೇ. ಇಂತಹ ಸಾಧಕರನ್ನು ನಾವು ತಾಲೂಕಲ್ಲಿ ಗುರುತಿಸೋದು ತುಂಬ ಒಳ್ಳೆಯ ವಿಚಾರವ. ಅದು ನಮ್ಮ ಕದಂಬ ಸೇನೆ ಸಂಘಟನೆಯಲ್ಲಿ ನಮಗಂತೂ ತುಂಬ ಖುಷಿ ಆಗ್ತಾ ಇದೆ. ಒಂದು ಸಂಘಟನೆ ಕಟ್ಟಿ ಇಂಥ ಒಂದು ಮಹನೀಯರನ್ನ ಗುರುತು ಮಾಡ್ತಾ ಇದ್ದೀವಿ. ಇದೇ ರೀತಿ ಇವರನ್ನು ಎಲ್ಲರೂ ನೋಡಿ, ಎಲ್ಲ ತಾಲೂಕು ಹುಡುಗರು ಎಲ್ಲರೂ ಒಂದು ಗೆಲುವಿನ ಕಡೆಗೆ ಬರಬೇಕಂತ ಹೇಳ್ತಾ, ಶಿಡ್ಲಘಟ್ಟದಲ್ಲಿ ನವದೀಪರು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ರಾಜಮನೆಗೆ ಹೋಗಿ ಬಂದವರೆ. ಅವ್ರಿಗೆ ಧನ್ಯವಾದಗಳು ಅಂತ ನಮಗೆ ಎಲ್ಲ ನಮ್ಮ ಆತ್ಮೀಯರು, ಸ್ನೇಹಿತರು, ನನಗೂ ಖುಷಿ ಆಯಿತು ಹೋಗಿದ್ದಕ್ಕೆ, ತುಂಬ ಸಂತೋಷ ಆಯಿತು. ಅದರಿಂದ ಎಲ್ಲರಿಗೂ ಒಳ್ಳೆಯದಾಗಿ. ನವದೀಪ್ ಅನ್ನೋರು ಇವತ್ತು ನಮ್ಮ ಶಿಡ್ಲಘಟ್ಟಕ್ಕೇನೆ ಒಂದು ಒಳ್ಳೆಯ ಹೆಸರು ಮಾಡಿರ್ತಕ್ಕಂಥ ಒಂದು ಸನ್ನಿವೇಶಗಳು ಇವತ್ತು ನಮಗೆ ಕಾಣ್ತಾ ಇದೆ. ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ಶಿಡ್ಲಘಟ್ಟಕ್ಕೆ ಎಲ್ಲ ಕ್ರೀಡಾಪಟುಗಳಿಗೆ ಮತ್ತು ಒಂದೊಂದೇ ಮೆಟ್ಲು ಎತ್ತಿ ಬರ್ತಾ ಇರ್ತಕ್ಕಂಥ ಸಾಧನೆಗಾರರಿಗೆ ಇವರು ಮಾದರಿ ಆಗಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾವುದೇ ಒಂದು ಸಾಧನೆ ಮಾಡಬೇಕು ಅಂತಂದರೆ ಅಷ್ಟು ಸುಲಭ ಅಲ್ಲ. ಅದರಲ್ಲಿ ಮನೆಯಲ್ಲಿರ್ತಕ್ಕಂಥವರ ಒಂದು ಪ್ರೋತ್ಸಾಹ, ಜೊತೆಯಲ್ಲಿರ್ತಕ್ಕಂಥವರ ಒಂದು ವಿಶ್ವಾಸ ಮತ್ತು ಎಲ್ಲರ ಒಂದು ಮಾರ್ಗದರ್ಶನದಲ್ಲಿ ನಡೆಯತಕ್ಕಂಥದ್ದು ಬಹಳಷ್ಟು ಕಾರಣ ಆಗುತ್ತೆ. ಉಪಾಧ್ಯಕ್ಷರಾದ ಗೌರವಾಧ್ಯಕ್ಷರಾದ ಮುನಿರಾಜ್ ಅವರೇ,